ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಮಾಡಿದ ಬೆನ್ನಲ್ಲೇ ಈಗ ರಾಜ್ಯದ ಕರಾವಳಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಕಾರವಾರದಲ್ಲಿ ಕದಂಬ ನೌಕಾನೆಲೆ ಹಾಗೂ ಬಂದರಿನಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಕರಾವಳಿ ಕಾವಲು ಪಡೆ, ಭಾರತೀಯ ತಟರಕ್ಷಕ ದಳದಿಂದ ತಪಾಸಣೆಯನ್ನು ಹೆಚ್ಚಿಸಲಾಗಿದೆ. ಕಾರವಾರದ ಬಂದರಿಗೆ ಬರುವ ಅನ್ಯ ದೇಶದ ಹಡಗುಗಳಲ್ಲಿ ಚೀನಾ ಮತ್ತು ಪಾಕಿಸ್ತಾನದ ಸಿಬ್ಬಂದಿಗಳಿದ್ದರೂ ನಿರ್ಬಂಧವನ್ನು ವಿಧಿಸಲಾಗಿದೆ. ಬಂದರಿಗೆ ಬಂದ ಹಡಗಿನಲ್ಲಿ ತೀವ್ರ ತಪಾಸಣೆ, ಮೀನುಗಾರಿಕಾ ಬೋಟ್ಗಳನ್ನು ಸಹ ತಪಾಸಣೆ ನಡೆಸಲಾಗ್ತಾ ಇದೆ. 12 ನಾಟಿಕನ್ ಮೈಲು ದೂರದಿಂದ ಹೊರ ಹೋಗದಂತೆ ಮೀನುಗಾರರಿಗೆ ಸೂಚನೆಯನ್ನು ನೀಡಲಾಗಿದ್ದು, ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳದಂತೆ ಸೂಚನೆಯನ್ನು ಕೊಡಲಾಗಿದೆ. ಭಾರತ ಆಪರೇಷನ್ ಸಿಂಧೂರಿ ಕಾರ್ಯಾಚರಣೆ ನಡೆಸಿದ ಬೆನ್ನಲ್ಲೇ ಉತ್ತರ ಕನ್ನಡ ಜಿಲ್ಲೆ ಕರಾವಳಿ ಭಾಗದಲ್ಲೂ ಕೂಡ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಕರಾವಳಿ ತೀರ ಪ್ರದೇಶದಲ್ಲಿ ಈಗ ಸಾಕಷ್ಟು ತಪಾಸಣೆ ಮಾಡಲಾಗ್ತಾ ಇದೆ. ನೀವು ನೋಡಬಹುದು, ಇವತ್ತು ಕರಾವಳಿ ಭಾಗದಲ್ಲಿರುವ ತಟರಕ್ಷಕ ದಳವು ಕೂಡ ಈ ಭಾಗದಲ್ಲಿ ಈಗ ತಪಾಸಣೆಯನ್ನು ಹೆಚ್ಚು ಮಾಡಿರುವಂಥದ್ದು ನೀವು ನೋಡಬಹುದು. ಈ ಭಾಗದಲ್ಲಿ ತಟರಕ್ಷಕ ದಳದವರು ಈ ಭಾಗದಲ್ಲಿ ಈಗ ಕಾರ್ಯಾಚರಣೆಯನ್ನು ಮಾಡುವಂಥದ್ದು. ಯಾಕಂದರೆ ಅರಬ್ಬಿ ಸಮುದ್ರದಲ್ಲಿ 12 ನಾಟಿಕನ್ ಮೈಲು ದೂರದ ನಂತರ ಈ ಭಾಗದಲ್ಲಿ ಕೋಸ್ಟಲ್ ಗಾರ್ಡ್ನವರು ತಪಾಸಣೆಯನ್ನು ಮಾಡುವಂಥದ್ದು. ಅದರ ನಂತರದಲ್ಲಿ ಕರಾವಳಿ ಕಾವಲು ಪಡೆಯವರು ಕೂಡ ಈ ಭಾಗದಲ್ಲಿ ಹೆಚ್ಚಿನ ತಪಾಸಣೆಯನ್ನು ಮಾಡುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಈ ಭಾಗದಲ್ಲಿ ನಾವು ನೋಡ್ಬೋದು, ಈಗ ಹಡಗುಗಳು ಕೂಡ ಸಾಕಷ್ಟು ಬಂದಿದ್ದಾವೆ ಬಂದರಿನಲ್ಲಿ. ಅದರಲ್ಲಿಯೂ ನೋಡ್ಬೋದು, ಈ ಭಾಗದಲ್ಲಿ ಹಡಗುಗಳು ಕೂಡ ಸಾಕಷ್ಟು ಈ ಭಾಗದಲ್ಲಿ ಬರುವಂಥದ್ದು. ಬಂದರು ಅಂದಾಗ ವಾಣಿಜ್ಯ ಚಟುವಟಿಕೆಗಳು ಈ ಭಾಗದಲ್ಲಿ ನಡೆಯುವಂಥದ್ದು. ಇಂಥದ್ರಲ್ಲಿ ಪಾಕಿಸ್ತಾನ ಮತ್ತು ಚೀನಾ ಭಾಗದ ಸಿಬ್ಬಂದಿಗಳಿರುವಂಥ ಹಡಗುಗಳಿಗೆ ನಿರ್ಬಂಧ ಹೇರಲಾಗಿದೆ. ಆ ಸಿಬ್ಬಂದಿಗಳು ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಇಳಿಯುವಂತಿಲ್ಲ, ಮತ್ತು ಆ ಹಡಗುಗಳು ಕೂಡ ಈ ಭಾಗಕ್ಕೆ ಬರುವಂತಿಲ್ಲ ಅನ್ನುವಂತಹ ಸೂಚನೆಯನ್ನು ಕೂಡ ಈಗಾಗಲೇ ಕೊಡಲಾಗಿದೆ. ಹೀಗಾಗಿ ಈ ಭಾಗದಲ್ಲಿ ಚೀನಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಇವೆರಡೂ ಭಾಗದಲ್ಲಿರುವಂತಹ ಏನು ಸಿಬ್ಬಂದಿಗಳು ಈ ಭಾಗಕ್ಕೆ ಬರದಂತೆ ತಡೆಯುವಂತಹ ಕೆಲಸವನ್ನು ಬಂದರು ಇಲಾಖೆಯವರು ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಕರಾವಳಿ ಕಾವಲು ಪಡೆಯವರಿದ್ದಾರೆ, ಅವರು 12 ನಾಟಿಕನ್ ಮೈಲು ದೂರದಲ್ಲಿ ಈ ಭಾಗದಲ್ಲಿ ತಪಾಸಣೆಯನ್ನು ನಡೆಸ್ತಾರೆ. ಯಾಕಂತಂದರೆ ಬಂದರು ಭಾಗದಲ್ಲಿ ಬರುವಂತಹ ಮೀನುಗಾರಿಕಾ ಬೋಟ್ಗಳು ಒಂದು ವೇಳೆ ಇದರಲ್ಲಿ ಬೇರೆ ನುಸುಳುಕೋರರು ಈ ಭಾಗದಲ್ಲಿ ಬರುವಂತಹ ಸಾಧ್ಯತೆಗಳಿರ್ತವೆ. ಇಂಥದ್ರಲ್ಲಿ ನುಸುಳುಕೋರರು ಬರದಂತೆ ತಪಾಸಣೆಯನ್ನು ಕೂಡ ಹೆಚ್ಚಿನದಾಗಿ ಮಾಡಲಾಗ್ತಾ ಇದೆ. ಪ್ರತಿ ಬೋಟ್ನಲ್ಲಿಯೂ ಕೂಡ ಕಾರ್ಯಾಚರಣೆಗೆ ಇಳಿಯಲಾಗ್ತಾ ಇದೆ. ಅಲ್ಲಿಯ ಪ್ರತಿಯ ದಾಖಲೆಗಳನ್ನು ಕೂಡ ಪರಿಶೀಲನೆಯನ್ನು ಮಾಡಲಾಗ್ತದೆ. ನಂತರದಲ್ಲಷ್ಟೇ ಬಂದರಿಗೆ ಬೋಟ್ಗಳಿರ್ಬೋದು, ಶಿಪ್ಗಳಿರ್ಬೋದು, ಅವೆಲ್ಲವೂ ಕೂಡ ಬರಲಿಕ್ಕೆ ಈ ಭಾಗದಲ್ಲಿ ಬಿಡುವಂಥದ್ದು. ನೀವು ನೋಡ್ಬೋದು, ಈ ಭಾಗದಲ್ಲಿ ಸಾಕಷ್ಟು ಹಡಗುಗಳಿದ್ದಾವೆ, ಜೊತೆಗೆ ಬೋಟುಗಳು ಕೂಡ ಈ ಬಂದರಿಗೆ ಬರ್ತಾ ಇರುವಂಥದ್ದು. ಕಾರವಾರ ಬಂದರು ವಾಣಿಜ್ಯ ಬಂದರು ಇದೆ. ಇಲ್ಲಿ ವಿಟಮಿನ್ ಬಿ ಒಂದು ಕಚ್ಚಾ ಸಾಮಗ್ರಿಗಳನ್ನು ಈ ಭಾಗದಲ್ಲಿ ಡಂಪನ್ನು ಮಾಡಲಾಗ್ತದೆ. ಆದರೆ ಈಗ ಈ ಭಾಗದಲ್ಲಿ ಈಗ ಸಾಕಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಜೊತೆಗೆ ಇವತ್ತು ಏನು ಪಾಕಿಸ್ತಾನದ ಮೇಲೆ ಉಗ್ರರ ದಾಳಿ ಏನು ಹಡಗು ತಾಣಗಳ ಮೇಲೆ ದಾಳಿ ಮಾಡಲಾಯಿತು, ಅದರ ನಂತರದಲ್ಲಿ ಮತ್ತೆ ಪಾಕಿಸ್ತಾನವು ಕೂಡ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಎಲ್ಲಿ ಬೇಕಾದರೂ ದಾಳಿ ಮಾಡುವಂತಹ ಸಾಧ್ಯತೆಗಳಿರ್ತವೆ. ಈ ಹಿನ್ನೆಲೆಯಲ್ಲಿ ಕಾರವಾರ ಬಂದರು, ಅದು ಅರಬ್ಬಿ ಸಮುದ್ರ ಭಾಗದಲ್ಲಿರುವಂತಹ ಕಾರವಾರ ಬಂದರಿನಲ್ಲಿ ಸಾಕಷ್ಟು ತಪಾಸಣೆಯ ಜೊತೆಗೆ ಸ್ಟ್ರಿಕ್ಟಾಗಿ ಎಲ್ಲವನ್ನೂ ಕೂಡ ಈ ಭಾಗದಲ್ಲಿ ನೋಡಿಕೊಳ್ಳಲಾಗ್ತಾ ಇದೆ. ಬಂದರು ಭಾಗದಲ್ಲಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಕರಾವಳಿ ಕಾವಲು ಪಡೆ ಇರ್ಬೋದು, ಹಾಗೆ ಭಾರತೀಯ ತಟರಕ್ಷಕ ದಳದವರು ಇವರೆಲ್ಲರೂ ಕೂಡ ಈ ಭಾಗದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ತಪಾಸಣೆಯನ್ನು ತೀವ್ರಗೊಳಿಸಲಾಗ್ತಾ ಇದೆ. ಜೊತೆಗೆ ಈ ಭಾಗದಲ್ಲಿ ಯಾರೂ ಕೂಡ ಅತಿಕ್ರಮ ಪ್ರವೇಶ ಮಾಡದಂತೆ ಚೆಕ್ಕನ್ನು ಮಾಡುವಂತಹ ಕೆಲಸವೂ ಕೂಡ ನಡೀತಾ ಇರುವಂಥದ್ದು. ಕ್ಯಾಮರಾಮನ್ ಸುರೇಶ್ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.